ಫ್ರೆಂಡ್ಸ್, ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ನಿಧಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಂಡ್ಯ ಹೊರಟಿದ್ದೀನಿ, ಯಾಕಂದರೆ ಮಂಡ್ಯದಲ್ಲಿ ಇವೆಂಟ್ ಇರೋದು ಇವತ್ತು. ಸೊ ನನ್ನ ಫ್ರೆಂಡ್ ತಂಗಿದ್ದೇನೆ, ಸೊ ಅದಕ್ಕೆ ಇಲ್ಲಿಂದ ಟೀಮೆಲ್ಲ ಮಂಡ್ಯ ಹೋಗ್ತಾಯಿದ್ದೀವಿ. ಸೊ ನೋಡೋಣ, ಇವತ್ತಿನ ಅಪರೂಪಕ್ಕೆ ತುಂಬ ದಿನ ಆದಮೇಲೆ ಮಂಡ್ಯದಲ್ಲಿ ಇವೆಂಟ್ ಇರೋದು. ಸೊ ಯಾವಾಗಲೂ ಬೆಂಗಳೂರು ಶೆಡ್ಯೂಲಲ್ಲೇ ಬ್ಯುಸಿ ಆಗ್ತೀವಿ. ಸೊ ಇವತ್ತು ಮಂಡ್ಯದಲ್ಲಿ ಅದು ಫ್ರೆಂಡ್ ತಂಗಿ ಮದುವೆ ಆಗಿರೋದ್ರಿಂದ ಸೊ ನೋಡೋಣ ಇವತ್ತು ನಾಳೆ, ಇವತ್ತು ರಿಸೆಪ್ಷನ್, ನಾಳೆ ವೆಡ್ಡಿಂಗ್ ಇರೋದು. ಹೆಂಗಿರುತ್ತೆ ಏನೋ, ಬನ್ನಿ ನೋಡೋಣ. ಈ ಆರ್ಡ್ರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟೆ ಗಾಡಿನ ವಾಶ್ ಮಾಡಿಸ್ಕೊಬಂದು ಟಾಪಲ್ಲಿ ಹಾಕಿ ನಿಲ್ಲಿಸಿದ್ದೆ. ಇವಾಗ ಗಾಡಿ ತೆಗಿತಾಯಿದ್ದೀನಿ. ಟೈಮ್ ಆಲೆ 7:30 ಆಯಿತು. 8 ಗಂಟೆಗೆ ಹೊರಡೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಇಲ್ಲೇ 7:30 ಆಗಿದೆ. ಇನ್ನು ಇಲ್ಲಿಂದ ಶ್ರೀನಗರ ಹೋಗಿ ಅವ್ರನ್ನ ಕರ್ಕೊಂಡು ಓಡಬೇಕು. ಸ್ಟಾರ್ಟ್ ಮಾಡೋದ ಅಣ್ಣ, ಇಲ್ಲಿಂದ ಶುರು. ಇವಾಗ ಮನೆಯಿಂದ ಓಡೋದು ಮಾಡಿದ್ದೀನಿ. ಹೋಗ್ಬಿಡ್ತೀಯಾ? ಹೋಗ್ಬಾ, ಟಾಟಾ ಬಾಯ್ ಬಾಯ್ ಅಂತ. ಹೋಗ್ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಹೋಗ್ಬಾ. ಫೈನಲಿ ಹೊಸಕೆರಳಿಂದ ಹೊರಟಿದ್ದೀವಿ. 8:30 ಆಯಿತು. ಇಲ್ಲೇ ನಮ್ಮ ಮುಂದೆ ಟ್ರಾಫಿಕ್ ಹೆಂಗಿರುತ್ತೆ ನೋಡಬೇಕು. ಎಂಟ್ರೆನ್ಸಲ್ಲೇ ಜನಸಾಗರ. ಈ ಜನಸಂದಣಿ ಎಲ್ಲ ಮುಗಿಸ್ಕೊಂಡು ಹೈವೇ ಹತ್ತಷ್ಟರಲ್ಲೇ ಇಲ್ಲೇ 1 ಅವರ್ ಗ್ಯಾಪ್ ನಮಗೆ ಮುಗ್ದೇ ಹೋಗುತ್ತೆ. ಸ್ಟ್ಯಾಂಡ್ ಬರುತ್ತಲ್ಲ, ಹಾಂ, ಹೆಂಗೋ ಟಿಫನ್ ಟೈಮಿಗೆ ಕರೆಕ್ಟಾಗಿ ಮನೆ ಹತ್ರ ಬಂದಿದ್ದೀವಿ. ಈಗ ತಿಂಡಿ ತಿನ್ಕೊಂಡು ಒಂದು ರೌಂಡು ತಿರ್ಗಾಡ್ಕೊ ಬರಬೇಕು ಗದ್ದೆ ಹತ್ರ ಹೋಗಿ. ಚೆನ್ನಾಗಿದೆ. ನಮ್ಮ ದಿನ ಜಾಸ್ತಿ ಬರುತ್ತೆ ಬನ್ನಿ. ಹೌದಾ? ಹಾಂ, ನಮ್ದು 2 ಐತೆ ಬೋರು. ಹ್ಞೂ, ಮಾಡ್ತಾಯಿದ್ದೀನಿ. ಹಾಂ, ಈಗ ಸರಿಯಾಗಿ ಅಡ್ರಸ್ಕೊಂಡಿದ್ದೆ. ಹಾಂ, ಹ್ಞೂ. ಅಲ್ಲ, ಇಷ್ಟಕ್ಕೆ ಇಷ್ಟು ಬಿಸಿಲು ಅಂತೀರಲ್ಲ. ಒಂದು ಎಕರೆ ಗದ್ದೆ ದಾಟಕ್ಕೆ ಬಿಸಿಲು ಅಂತೀರ. ಅದೇ ಬೆಳ್ಕೊಂಡಿರೋದು ಸರ್. ಅದು ಎಲ್ಲ ಥರ ಲೈಫ್ ಮಾಡಿ ಊರಲ್ಲಿ ಎಲ್ಲ ಆಟ ಆಡ್ಬಂದು ಊರಲ್ಲಿ ಸ್ವಲ್ಪ ದೊಡ್ಡದಾಗಿ ರಾತ್ರಿ ಹೊಡ್ಕೊಂಡು ಒಣಕೆ ಮಾಡ್ಕೊಂತಾರೆ. ಮನೆ ಹತ್ರ ಶಾಸ್ತ್ರ ಎಲ್ಲ ಮುಗಿಸಿ ಇವಾಗ ಚೌಟ್ರಿ ಹತ್ರ ಬಂದಿದ್ದೀವಿ. ಇನ್ನೂ ಶುರುವಾಗಿಲ್ಲ. ರೈಟ್ ಆ್ಯಂಡ್ ರಿಸೆಪ್ಷನ್ ಇಲ್ಲ, ಬರೀ ಶಾಸ್ತ್ರ ಅಷ್ಟೇ. ಆ ಗ್ಯಾಪಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಟೀ ಕುಡಿಯುವ ಸಮಯ ಇವಾಗ. ಬ್ರೇಕ್ ಟೈಮ್. ಕ್ಯಾಂಡಿ, ಐಸ್ ಕ್ಯಾಂಡಿ. ನಮ್ಮ ಸುರೇಶ್ ಸರ್ ಏನು ಮಾಡ್ತಾ ಇದ್ದೀರಾ? ರಾಶಿ ಫಲ ನೋಡ್ತಾರೆ. ಶಿವ ಶಿವ ಶಿವ. ಇದು ಚೌಟ್ರಿ ಎದುರುಗಡೆ ಟೀ ಅಂಗಡಿ. ಶಿವ ನೋಡಿ. ಎಂದಿನಂತೆ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು. ಮಾಮೂಲಿ
ಔಟ್ಡೋರ್ ಶೂಟ್ ಮಾಡಿಕೊಂಡು ಚೌಟ್ರಿ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿಂದ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಹುಡುಗ ಬರೋದು ವೆಲ್ಕಮ್ ಇದೆ. ಸೊ ಹುಡುಗನ ವೆಲ್ಕಮ್ ಮಾಡಿಕೊಂಡು ಶಾಸ್ತ್ರ ಮುಗಿಸಿ ಇವತ್ತಿನ ಕೆಲಸನ ಪ್ಯಾಕಪ್ ಮಾಡೋದೆ. ಡೇ ಲೇಟಲ್ಲಿ ತಗೋಬೇಕಿದೆ. ತೊಗೊಂಡ್ಬಿಡು. ಯಥಾ ಪ್ರಕಾರ ಕಪಲ್ ಶೂಟು ಸ್ಟಾರ್ಟು. ನೋಡಿ ಸ್ಲೋಲಿ ನೋಡಿ, ಹಂಗೆ ಮಾಡಬೇಡಿ, ಇಲ್ಲಿ ಮೂವ್ಮೆಂಟ್ ಮಾಡಬೇಡಿ, ಹಾಗೇ ರೀ. ಸ್ಲೋಲಿ ಕ್ಯಾಮ್ರಾ ನೋಡಿ ನೋಡಿ ಮತ್ತೆ ಬೆಳಗ್ಗೆ ಎದ್ದರೆ ಮತ್ತೆ ಕೆಲಸ ಸ್ಟಾರ್ಟು. ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ತಿಂಡಿಗೆ ಹೋದ್ವಿ. ನೋಡಿದ್ರೆ ಪೊಂಗಲ್ಲು. ಸೊ ಪೊಂಗಲ್ ನಮ್ಗೆ ಇಷ್ಟ ಇಲ್ಲ ಅಂತ ಹೋಟ್ಲಿಗೆ ಬಂದ್ವಿ. ನನ್ನ ಮಗ ಚೌಟ್ರಿಯಲ್ಲಿ ಬಡವ್ರ ಮದುವೆ ಪೊಂಗಲ್ ಮಾಡಿದ್ದಾರೆ, ತಿನ್ನೋದು ಬಿಟ್ಬಿಟ್ಟು ಇಡ್ಲಿ ತಿನ್ನಕ್ಕೆ ಬಂದ. ಅದಕ್ಕೆ ರೈಸ್ ಪಾತ್ ನಾನು ಬಂದಿಲ್ಲ. ಇವರು ಬಂದಿಲ್ಲ. ಇಡ್ಲಿ ತಿಂತವ್ರೆ, ಬೆಳಗ್ಗೆ ಇಡ್ಲಿ ಚೆನ್ನಾಗಿದೆ. ಮಂಡ್ಯ ಬಂದಿದೆ. ಪೇಟ ನಮ್ಮನ್ನ ಯಾಕೆ ಬಿಸಿಲಲ್ಲಿ ಅಯ್ಯೋ ಅನಿಸ್ತೀಯ ನೀನು ಗೊತ್ತಿಲ್ಲ ಮಗ. ಏನು ಮಾಡೋದು, ಮಂಡ್ಯ ಬಿಸಿಲು ಹಂಗೆ ಐತೆ. ಹುಡುಗನೇ ಬಿಸ್ತಲ್ಲಿ ಒಣಗ್ತಾವನೆ, ನಮ್ಮದೇ ಲೆಕ್ಕ. ಹುಡುಗಿಯರಮ್ಮ ಬಿಡ್ತೀರೋ ಅವ್ರ ಅಕ್ಕ ಹುಡುಗಿಯವ್ರ ದೊಡ್ಡಮ್ಮ ದೊಡ್ಡಪ್ಪ. ಆಯ್ತು. ನೀವು ಗೌಡ್ರು ಅಂತ ಗೌಡ್ರಿ ಸರ್ ಏನೋ ಹೇಳಿ ಸರ್. ಬಿಡಿ ಅಣ್ಣನ ಬಿಡಿ, ಹೇಳ್ತೀನಿ. ವಿಶ್ ಮಾಡ್ರಿ ಅವ್ರಿಗೆ. ಏನು ಹಿಂಗೆ ವಿಶ್ ಮಾಡ್ರಿ ಅಂದ್ರೆ ತಪ್ಸಮಂತ. ಹ್ಯಾಪಿ ಮ್ಯಾರೇಡ್ ಲೈಫ್ ಹೇಳ್ರಿ ಅವ್ರಿಗೆ. ರೆಡಿ ಹೇಳಿ ಶ್ರೀಕಾಂತ್ ಹೇಳಿ. ನಮ್ಮ ಸುರೇಶ್ ಸರ್ ಕಾಣಿಸ್ತಲ್ಲ ಸರ್, ತಿರ್ಕ ನೋಡ್ತಿದ್ರೆ ಆಯ್ತು. ನೀವು ಆಮೇಲೆ ಬಂದ್ರೆ
ಸುರೇಶ್ ಸರ್ ಬುಕ್ ಮಾಡಲಾ ಅಂದೆ. ಹೆಚ್ಚು ಕಮ್ಮಿ ಎಲ್ಲ 5,000 ಕೊಟ್ಟರೆ ಮಾಡಿಸಿ. ಹ್ಞೂ ಅವರು M4 3.5 ಮಾಡೋದು, ನಮಗೆಲ್ಲ 3 ಮಾಡ್ತಾರೆ. ಬಾಬಾ ನಮ್ಮನೆ ಗ್ರೂಪ್ ಕಳಿಸ್ತದೆ. ಹಾಂ ಒಬ್ಳು ಅದ್ ಬೇಡ ಅಂತೇಳಿ ಒಬ್ಳು ಇದು ಬೇಡ ಅಂತ ನಾನು ನೋಡಿದೆ ಅನುರಾಧದಲ್ಲಿ ಹಾಂ ಯಾವನಾರ ತಗೊಂಡ್ಬಿಟ್ಟು 50,000 ದುಡ್ಡ ಕೊಟ್ಬಿಟ್ಟಿದ್ದೆ. ಹೋಗಿ ನೋಡ್ದಲ್ಲಿ ಟೀ ಇಸ್ಕೊಂಡು ಯಾವ ಹೊರಗಡೆ ಟೀ ಕುಡಿದು ಬಿಡಿಸಿರೋದು. ಟೀ ಕುಡಿಯೋದು ಬಿಡಿಸೋದು. ಬಂದು 4 ಗಂಟೆಗೆ ಹಾಂ 10 ಗಂಟೆ ಬಿಟ್ಟೆ. ಹಾಂ ಇನ್ನು ಉದ್ದಾರ ವಾತಾರ ಹೋದವ್ರು ಸಾಯಂಕಾಲ ಬಂದ್ರಂತ. ಅವತ್ತು ಏನು ಕಡೆ ಈ ಬೆಳೆ ಬಟ್ಟೆ ಬರ್ತದೆ. ನಮ್ಮದು ಅರ್ಧ ಗಂಟೆಗೆ ವ್ಯವಹಾರ ಮುಗ್ದೋಯ್ತದೆ. ಏನೊಂದು ಅಂಡರ್ವೇರ್ ಒಂದು ಪ್ಯಾಂಟ್ ಕವರ್ಸ್ ಹೋಯ್ತಾರೆ ಅಷ್ಟೇ. ಪ್ಯಾಂಟ್ ಮೇಲೆ ಚಡ್ಡಿ, ಬನಿನ್ ಮೇಲೆ ಶರ್ಟು ಅಲ್ಲ, ಚಡ್ಡಿ ಮೇಲೆ ಪ್ಯಾಂಟು, ಚಡ್ಡಿ ಮೇಲೆ ಒಂದು ಪ್ಯಾಂಟು, ಬನಿನ್ ಮೇಲೆ ಒಂದು ಶರ್ಟು, ಏಕಲ ಮೇಲೆ ಒಂದು ಟವಲು. ವ್ಯವಹಾರ ಮುಗೀತು. ಮದುವೆ ಮುಂಜಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದು. ಹಾಂ ಅವ್ನು ಕಾಯ್ಕೊಂಡು ಇವನು ಕಾಯ್ತಾನೆ. ನಮ್ಮನ್ನು ನಾಯಿ ಥರ ಕಾಯಿಸ್ತಾನೆ. ಭಯ್ಯ ಬರ್ತಾರಪ್ಪ. ಭಯ್ಯ ಬಂದ್ಬಿಟ್ರೆ ನಿಮ್ಮ ಭಯ್ಯ ಡಾನ. ಆ ಮೈಸೂರು ಹುಲಿ ಅದು. ಮೈಸೂರು ಹುಲಿ ಅದು ಬನ್ನೂರು ಕುರಿ. ಮೈಸೂರು ಹುಲಿ ಅದು. 90 ಓಲ್ಡ್ ಮನ್ ಕುಡಿದ್ರೆ ಅವಾಗ ಹುಲಿ ಅವನು. ಗುರು ಇದಂಗೆ ಯಾಕೆ ಹೇಳ್ತೀಯ ಅಲ್ಲೇ? ಓಹ್ ಏನು ಕುಡ್ಲಿಂಗ ಹಿಡಿಯೋದು ಹಿಡಿತ ಸರಿಯಾಗಿ ಹಿಡಿದ್ಬಿಟ್ಟಿದ್ಯಾ? 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರು ವಿಷಯ ಎಲ್ಲ ಮದುವೆ ಆಗೈತ್ರಿ, ಡೀಸೆಂಟ್ ಆಗಿರ್ರಿ. ಯಾರಿಗಪ್ಪ? ನಿಮಗೆ. ಯಾಕೆ ಸುಮ್ಮನಿರೋ ಹಂಗೆಲ್ಲ ಹೇಳ್ಬಿಟ್ಟೆ ಯಾರಿಗಾದ್ರು? ನಮ್ಮ ಸುರೇಶ್ ಸರ್ ಅದಕ್ಕೆ ಅಲ್ಲ, ಸುರೇಶ್ ಸರ್ ಅದಕ್ಕಾಗಿ ನಗ್ತಾರೆ ಇವೆಲ್ಲ ಮಾತಾಡ್ಕೊಂಡು. ಮದುವೆ ಆಗಬೇಕು ಅಂತಿದ್ದೀನಿ, ಮದುವೆ ಆಗಿದೆ ಜಾಸ್ತಿ ಹುಡುಗಿ ನೋಡ್ತಾ ಇದ್ದಾರೆ, ಹುಡುಗಿ ನೋಡ್ತಾ ಇದ್ದಾರೆ ಮನೇಲಿ ಇವಾಗ. ಹೌದಾ? ಇರೋರು ಆಮೇಲೆ ಎಲ್ಲರೂ ಹೆಣ್ಣು ಕೊಡ್ದಂಗೆ ಆಗ್ಬಿಡ್ತಾರೆ. ಮತ್ತೆ ಅಕ್ಕವ್ರು ಎಲ್ಲಿ ಹೋಯ್ತಾರೆ? ಕೋಲಾರಕ್ಕೆ ಹೋಯ್ತಾರೆ ವಾಪಸ್? ಅಕ್ಕವರು ನಿಮ್ಮ ಮನೆಯವರು? ಮನೆಯವರ ನಿಮ್ಮ ಮನೆಯವ್ರು ಕೋಲಾರಕ್ಕೆ ಹೋಯ್ತಾರೆ ಮತ್ತೆ? ಇಲ್ಲಪ್ಪ, ಮದುವೆನೇ ಆಗಿಲ್ಲ ಕಣದು. ಅಲ್ಲ ಸರ್, ಬೆಳಿಗ್ಗೆಯಿಂದ ಚೌಟ್ರಿ ಹೆಂಗಿತ್ತು? ಎಷ್ಟು ಸೈಲೆಂಟ್ ಆಗ್ಬಿಟ್ಟೈತೆ. ಇಲ್ಲ ನೆನ್ನೆ ಇಷ್ಟೊತ್ತಲ್ಲಿ ಯಾರು ಇರಲಿಲ್ಲ ಇಲ್ಲಿ. ನಾವಲ್ಲೆಲ್ಲ ಗದ್ದೆ ಹತ್ರ ಎಲ್ಲ ಜಾಲಿ ಜಾಲಿ ಫುಲ್ ಖಾಲಿ. ಫುಲ್ ಖಾಲಿ ಆಗೋಯ್ತಲ್ಲ ಚೌಟ್ರಿ. ಮೋಡ ಕವಿದ ವಾತಾವರಣ, ಇಷ್ಟೊಂದು ಬಿಸಿಲಿದ್ರು. ಬೀಳ್ಕೊಡುಗೆ ಸಮಾರಂಭ ಬೀಳು ಕೊಡ್ತಾವ್ರೆ. ಅದೇ ಹುಡುಗಿಗೆ ಅವ್ರ ಮನೆ ಕಳಿಸ್ತಾ ಇದ್ದಾರೆ ಪಾಪ. ಆದರೂ ಎಷ್ಟು ಎಣ್ಣೆಯಿಂದ ಖುಷಿಯಿಂದ ಮದುವೆ ಮಾಡೋರೆ. ಇವಾಗೆಲ್ಲ ಹತ್ಕೊಂಡು ಮನೆಗೆ ಹೋಗ್ತಾರೆ ಅಂತ ಕಳಿಸ್ತಾ ಇರ್ತಾರೆ. ಯಾಕೆ ಗುರು ನನ್ನ ಹತ್ರ ಕಳ್ಸಲ್ಲ? ಆಗಲ್ಲ, ಇಲ್ಲ. ಅಲ್ಲ, ಎಲ್ಲ ಬಿಲ್ಡಪ್ ಕೊಡ್ತಾರೆ ಸರ್. ಹುಡುಗಿರು ಬಿಲ್ಡಪ್ ಕೊಡ್ತಾರೆ. ನಾನು ಅಳೋದೆಲ್ಲ ನೋಡ್ಕೊ ಅಂತ ಫಸ್ಟ್ ಅಳೋದೇ ಅವರು. ಅಳ್ತಾ ಇದ್ರು ಮುಂಚೆ ಬರಲ್ಲ. ನಾವೊಮ್ಮೆ ಫೋನ್ ಮಾಡ್ಬಿಡ್ತು. ಇಲ್ಲಿಗೆ ಈ ಸಮಯಕ್ಕೆ ಚೌಟ್ರಿಗೂ ನಮಗೂ ಸಂಬಂಧ ಮುಗೀತು. ಏನು ಸರ್? ಋಣ ಇವತ್ತಿನ ನಮ್ಮ ಋಣ ಮುಗೀತು ಚೌಟ್ರಿಗೂ ನಮಗೂ. ಹ್ಞೂ, ಬೆಂಗಳೂರಿಗೆ ಬಂದು ಇವಾಗ ವಾಪಸ್ಸು ಬ್ಯಾಕ್ ಟು ಬ್ಯಾಂಗ್ಳೂರು. ಬೇಡ, ಬ್ಯಾಕ್ ಟು ಕಾರ್ಸ್ವಾಡಿ. ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ನೋಡಿ, ಅದು ಗುರುವಾರ. ವಿಕಾಸು ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿ ವಾರ. ಗುರು ಎಲ್ಲ ಅಳ್ತವ್ರು ಗುರು. ನಾಡ್ರೆ ನಾವು ಚಲ ಬೊಮ್ಮಣ ಚಿಕ್ಕ ಮಗ ಹೊಸ ಕೊಟ್ಟಿದ್ದೀರಾ ಬೆಳಿಗ್ಗೆ ಕೊಡ್ಲ? ಹಾಂ ಹೌದಪ್ಪ, ಹೆಂಗೆತ್ತವ್ರಿಗೆ ಗೊತ್ತು, ಕಷ್ಟ ಇಲ್ಲ. ನಿಮ್ಗೇನು ಗೊತ್ತು ಅಂತ ನಡಿಯೋ. ಇನ್ನೊಂದ್ಸತಿ ಹೇಳೋ. ಬಿಸಿಲು ಮನೆ ಸಾಕು. ನೋಡಿ ಸರ್, ಗಾಡಿ ನಮ್ಮದು ರಾಕೆಟ್ ಹೆಲಿಕಾಪ್ಟರ್ ನಮ್ಮದು ನಡುಗ್ತೈತೆ. ಫ್ಯಾನು ಆ ಸ್ಪೀಡ್ ತಡಿದಾರ್ದಾನೆ ಇದ್ರಲ್ಲಿ ತೋರ್ತೈತೆ ನೋಡ್ರಿ. ಬೆಂಕಿ ಟ್ರಾನ್ಸ್ಪರೆಂಟ್ ಪ್ಯಾಂಟ್ ಹಾಕೊಂಬ ಪಂಚೆ ಹಾಕೊಂಡು ನೋಡು, ಒಳಗಡೆ ಅದೆಲ್ಲ ಕಾಣಿಸ್ತದೆ. ಸರಿ, ಬಾಯ್ ಕಾವೇರಿ ಚೌಟ್ರಿ. ಕರಿಯಲ್ಲಿ ಚೌಟ್ರಿ ಕಾಣಿಸ್ತು. ಹೆಣ್ಣು ಒಪ್ಪಿಸ್ತವ್ರೆ. ಅಲ್ಲೇ ಹುಡುಗಿನ ಹುಡುಗನ ಕಡೆ ಒಪ್ಪಿಸ್ತವ್ರೆ. ಎರಡೆರಡು ಆಗೈತೆ ಬಾಣ ಮದುವೆ ಅಂತ. ಸರಿ, ಬರ್ರ. ಯಾರು ಗೊತ್ತಾ ನೀವು? ಸರಿ, ಬರೀ ಬಾಯಿ ಆಡಿಸ್ತಾ ಇರ್ಬೇಕಾ ಅಂತ.
ಇದು ಹೋದ್ರೆ ಏನು ಮಾಡ್ತೀಯ ಇದ್ದಷ್ಟು ತಿಂತಾ ಇರಬೇಕು. ಸೂಪರ್ ಐತೆ. ತಗೊಂಡ ಕಲ್ಲಂಗಡಿನ ರಾಶಿ ಇಲ್ಲೇ ಬಂದಂತಪ್ಪ. ಎಂಟ್ರೆನ್ಸ್ ಒಂದ ಗಾಡಿ ನೋಡ್ರೆ ನಡುಮಡಿದಲ್ಲಿ ನಿಂತೈತೆ ನಮ್ಮ ಗಾಡಿ ರೋಡ್ ಮಧ್ಯ. ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಆಹಾ ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಗೊತ್ತಲ್ಲ ನಮ್ಮ ಭಯ್ಯ ಯಾರು ಅಂತ. ಸಿಂಹ ಆದ್ರೆ ಸಿಂಹ, ರಾಜ ನರಸಿಂಹ. ಏನ್ ಗುರು? ಸಿಂಹ ಆದ್ರೆ ಸಿಂಹ, ರಾಜ ನರಸಿಂಹ. ಏನಂತ ಗೊತ್ತಾ? ಏನು ಗುರು ಅಪರೂಪದ ಮುಳ್ಳಂದಿ ಬರ್ತಾನೆ ಅಂತ. ಬರೀ ಇಂಥ ಕಿತ್ತೋದ ಏನ್ ಕರ್ಮ ಮಾಡಿದ್ನು. ಸುಳ್ಳು ಗುರು, ಮೈಸೂರು ಹುಲಿ ಬತ್ತೈತೆ ಅಂತ ಹೇಳಿದ್ದು ನಾನು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್. ಬೇಕಾದ್ರೆ ರೆಕಾರ್ಡಿಂಗ್ ಇದೆ, ಬೇಕಾದ್ರೆ ಕೇಳಿಸ್ತೀನಿ. ನಮ್ದು ರೀ ಅಪರೂಪಕ್ಕೆ ನಮ್ಮ ಭಯ್ಯ ನಮ್ಮ ಮನೆಗೆ ಬಂದವ್ರೆ. ಎತ್ಕೋಗ್ರು ಹಂಗೆ ವಾಟರ್ ಮಿಲನು ಹಸುನ್ ಮಾತಾಡಿಸ್ತಾರಂತೆ. ಹಸುನ ಇವರು ಪ್ರಾಣಿಗಳು ಪಕ್ಷಿಗಳೆಲ್ಲ ಮಾತಾಡಿಸ್ತಾರೆ ಇವರು. ಬರೀ ಇಂಥ ತೀಟೆ ಕೆಲಸ. ಗುದ್ಗಿದಾತು ಬನ್ರಿ ಅತ್ತಾಗೆ. ಅದೇ ಫಸ್ಟ್ ಹೋಗಿ ಇಟ್ಕೊಂಡಿರೋದು ನಾನು. ಹಾಕ್ಸಿ ಹೊಡಿಬೇಕು ಅನಿಸ್ತೈತೆ, ಗೊತ್ತಾಯಿಲ್ಲ. ಆಮೇಲೆ ಬೇರೆ ಅನ್ಕೋ, ಆಮೇಲೆ ಇದು ನೋಡ್ಬಿಟ್ಟು ಬೇರೆ ಅನ್ಕೊಂಡ್ರೆ ಕಷ್ಟ. ಗುರುವಾರ ಇವತ್ತು ನಾವು ತಿನ್ನಲ್ಲ. ಹಾಂ ಹಾಂ ನಮ್ಮ ಬಾಗ್ಲಾಕ್ಬಿಟ್ಟೈತೆ. ಖಂಡಿತ ಫ್ರಿಜ್ ಇದೆ ಗುರು. ಸ್ಲಿಪ್ಪರ್ ಅಲ್ಲಲ್ಲ ಬಿಡೋದು, ಈ ಕಡೆ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ. ಏನು ಗುರು ಅಲ್ಲಿಂದ ಎಲ್ಲ ಮೊಬೈಲ್ ನೋಡಕ್ಕೆ ಬಂದ್ರ ಬೆಂಗಳೂರಿಂದ? ಹಾಂ ಎಲ್ಲ ಎಷ್ಟು ಡೀಸೆಂಟಾಗಿ ಎಲ್ಲ. ನಾನು ಭಯ ಕೇಳ್ತಾ ಇರೋದು ನಿಂಗೆ ಗೊತ್ತೇ ಆಯ್ತಲ್ಲ. ಅಲ್ಲಿಂದ ಮೊಬೈಲ್ ನೋಡಕ್ಕೆ ಬಂದ್ರ ಅಂತ ಕೇಳಿದೆ. ಏನಿಲ್ಲ, ನಮ್ಮ ಶ್ರೀಕಾಂತ್ ಅವರು ಇದು ಮಾಡ್ತಾವ್ರೆ. ಏನು ಮಾಡ್ತಾರೆ? ಹೋಗೋಣ ಅಂತ ಹೇಳ್ತಾರೆ. ಬಟ್ ಈ ಮಂಡ್ಯ ಈ ವೆದರು ಬಿಟ್ಟು ಹೋಗಾಯ್ತಲ್ಲ. ಮಂಡ್ಯ ಸೊಗಡನ್ನ ಬಿಟ್ಟು ಹೋಗಕ್ಕೆ ಆಯ್ತಲ್ಲ. ಬನ್ನಿ ಹೋಗೋಣ. ನೋಡ್ರಿ ಇವಾಗ ಗದ್ದೆ ಹತ್ರ ಒಂದು ರೌಂಡ್ ಹಾಕ್ಕೊಂಡು ಎಳ್ನೀರು ಕುಡ್ಕೊಂಡು ಒಳ್ಳೆ ವೆದರ್ ಗುರು. ಫಾಸ್ಟ್ ಬೌಲರ್ ಕಣಪ್ಪ ಅವನ ಟೈಮಲ್ಲಿ. ಕಲ್ಲು ಏಯ್ ಸುಮ್ಮನಿರ್ರಿ. ನಾವು ನಮ್ಮ ಗೌತಮ್ ಏನು ನಾವೆಲ್ಲ ಶೂಟಿಂಗ್ ಮಾಡ್ತಾ ಇದ್ದೀವ. ಏನೋ ಕುಡ್ಲಿಡ್ಕೊಂಡು ಇವತ್ತು ಕತ್ರಸಾಕ್ತೀನಿ ಅಂತ ಬತ್ತವ್ರೆ ಗದೆ ತಕ್ಕೆ. ಅದೇನು ಕತ್ತರಿಸ್ತಾರೋ ಏನು ಉತ್ತರಿಸ್ತಾರೋ ನೋಡುವ ಇವತ್ತು. ಹಾಂ ಕುಂಟ್ಲ ಕಡೆ ಕುಂಟ ಅಂತೇಳಲ್ಲ ಹೇಳು. ಹಾಗೆ ಭಯ ಮರ ಹತ್ತು ಭಯ ನಮ್ಮ ತೋಟ ತೋರಿಸ್ತೀನಿ. ಹಾಂ ಗೌತಮಣ್ಣ ಎರಡು ದಾಪ್ಗೆ ಹತ್ಬಿಡು ಹಂಗೆ ಮರನ ಇವತ್ತು. ಆ ಕರ್ಮ ಎಲ್ಲ ಹಾಕಿ ನೋಡ್ತಾರೆ. ಪಟಾಪಟಿ ಚಡ್ಡಿ ಹಾಕಿದೆ ಏನು. ಸರ್ ಬಂದಿದ್ದು ನಾವು ಹಾಂ ಕರೆಕ್ಟ್ ಮಧ್ಯಾಹ್ನ ಆಗಿತ್ತು. ಇಲ್ಲ 1:30 ನಾನು ಹುಡುಗ ಮನೇಲಿದ್ದೆ. 11:30 ಈ ಕಡೆ ಸನ್ಲೈಟ್ ಸಗದ ಕಾಣಿಸ್ತೈತೆ. ಯಾರು ಇರಲ್ಲ ಇವಾಗ. ಯಾರೋ ಗದ್ದೆ ಉಳ್ತಾವ್ರೆ. ಓ ಸಾರ್ ನೆನೆ ನೀರು ಕಟ್ಟಿದ್ರಲ್ಲ ನೋಡಿ ನಮ್ಮ ಗದ್ದೆ ಪಕ್ಕ ಕಬ್ಬೋಳಿಕೆ ಅವರು. ಪ್ರಿಂಟ್ ಐತೆ ಯಾಕೆ? ದುಡ್ಡು ಕೊಡ್ಬೇಕಲ್ಲ, ಆರ್ ಪ್ರಿಂಟ್ ಹಾಕ್ಸ್ಕೊಟ್ಟಿರ್ತೀನಿ ಕೊಡು ಅಂತ. ಯಾಕೆ ಎಲ್ಲಿ ಸರ್? ಅದೇ ದುಡ್ಡು ಪೇಮೆಂಟ್ ಸರ್. ಇಲ್ಲ ಬರ್ತಾವ್ರೆ ನನಗೆ ಅವ್ರು ಫೋನ್ ಮಾಡಿದ್ರೆ ನಿಂಗೆ ಫೋನ್ ಮಾಡೋದು. ನಾನು ನಿಮ್ಗೆ ಫೋನೇ ಮಾಡೋಕ್ಕೆ ಹೋಗಲ್ಲ, ನಾನು ಮರ್ತೋಗ್ಬಿಡ್ತೀನಿ. ನೋಡಿ ಇವತ್ತು ನಿನಗೆ ಅಂಥ ವೆದರ್ ಕರ್ಕೊ ಬಂದಿದ್ದೀನಿ. ಏನು ಸರ್? ಇಲ್ಲ ನೀರು ಬಿಟ್ಕೊಂಡು ಮೆತ್ಕಿರೋದು ಹಾಕೋದು. ನಮ್ಮ ಕಡೆ ಹಿಂಗೇನೆ ಬದಿನಾಟಿ. ಹಾಂ ಹಿಂಗೆ ಇರ್ಬೇಕು ಸರ್, ಬೇಗ ಕೆಲಸ ಆಗುತ್ತೆ. ಮಂಜಪ್ಪ ಇವತ್ತು ನಾಟಿ
ಏನಪ್ಪ ಇವಾಗ ಬಂದ್ರು ಒಂದು ಅರ್ಧ ಗಂಟೆ ಮುಂಚೆ ಮತ್ತೆ ಎಷ್ಟೊತ್ತು ಮುಗಿಸೋದು ಇನ್ನು ಇವಾಗ ಶುರು ಮಾಡೋರು? ಗಳಿಗೆ ಹಾಂ ಪೈರ್ನ ಬಿಟ್ಬಿಟ್ರು, ಹಾಂ ನಾಟಿ ಯಾಕೆ ಬರ್ತಾರೆ. ನಮಗೂ ಅದೇ ಇದಾಗೋಗಿತ್ತು, ಹ್ಞೂ. ಗದ್ದೆ ಹೆಚ್ಚು ಕಟ್ ಮಾಡಿ 8 ದಿವಸ ಆದ್ರೂ. ನೆನ್ನೆ ನೀರು ಕಟ್ಟಿತ್ತಲ್ಲ, ನೆನ್ನೆ ಬಂದಿದ್ದೆ. ಮತ್ತೆ ನೀರು ಬಿಟ್ಟಿದ್ದಲ್ಲ, ಕಬ್ಬಂಗತ್ತೆ ಚರ್ ಕಿತ್ತಾಕಿದ್ದೀನಿ. ಹ್ಞೂ, ನೀರು ಜಾಸ್ತಿ ಆಯ್ತಾ ನಮ್ಮ ಜೊತೆಗೆ? ಇಲ್ಲ, ಹತ್ತ ಕಿತ್ತಾಕಿನಿ, ನೀರು ಬೀಳ್ತಾ ಇತ್ತಲ್ಲ, ಪೈಪ್ ಕೆಳಗೆ ನೀರು ಮಾಡಿತ್ತಲ್ಲ. ಹ್ಞೂ, ಇಷ್ಟಿರ್ಬೇಕು. ನೀವು ಆಗಲೇ ತುಂಬ ದಿನ ಬಿಡ್ಬೇಕಾಯ್ತು ಕೊಳೆಯೋಕ್ಕೆ. ಸಾಕ ನೀವು ಕೊಳ್ತಿರೋದು. ಸತ್ತೇ ಅಲ್ಲ, ಹಂಗಂಗೆ ಅದಲ್ಲ. ಬರ ನೋಡಿಲ್ಲೇ ಏನು? ಓಹೋ, ಇದೇನು ಹಿಂಗೆ ತಂತಂದ್ಬಿಟ್ಟವನೆ. ತಳ್ತಾನೆಲ್ಲ ಹಿಂದಕ್ಕೆ. ಹಾಂ, ರಿವರ್ಸ್ ಹೊಡೆದಾಗ ಜಾಸ್ತಿ ಓಟಾಯ್ತದೆ. ಯಾರು ನಮ್ಮೂರವ್ರು ಆಳು? ಈ ಬಿಹಾರ್ನವರು. ಎಲ್ಲಿದ್ರು ಇವರು? ಹೆಸರುಗಿರಲ್ಲವ್ರೆ. ಬಿಹಾರಿಂದ ಬಂದಿವ್ರು ಇಲ್ಲಿಗೆ ನಾಟಿ ಹಾಕಕ್ಕೆ? ಅಯ್ಯಪ್ಪ, ಹೆಂಗೆ ಕೂಲಿ ಇವ್ರಿಗೆ? ಹಂಗಂದ್ರೆ ಹೆಂಗೆ ಕೊಡ್ತಾರಂಗೆ ಕೊಡೋದು. ಅಲ್ಲ, ಈ ಕಬ್ನವ್ರು ಕಡಿತಾರಲ್ಲ ಹಂಗೆ ಇದ್ರವ್ರು ಬಂದು ಹಂಗೇನು? ನೋಡ್ರಿ, ಪೈರ್ ಬಿಡ್ರಿ ಕೆಳಿಕೆ ಗೊತ್ತಮ್ಮಣ. ಬನ್ನಿ ಕೆಳಿಗೆ ಪೈರ್ ಬಿಡು, ಬನ್ನಿ ಬಂದು. ಹಾಂ, ಓ ಇದೀಗ ಕ್ಯಾಮ್ರಾದಲ್ಲಿ ಇದ್ರಲ್ಲಿ ಮೊಬೈಲ್ ಕ್ಯಾಮ್ರಾದಲ್ಲಿ ಆಯ್ತಾ ಇದ್ರಲ್ಲಿ ಕೇಳಪ್ಪ ನೋಡಮ್ಮ. ಈಗ ಅದ ಏನು ಗುರು, ಮರನೇ ಹಳ್ಳಾಡ್ತೈತೆ. ಮರನೇ ಹಳ್ಳಾಡ್ತೈತೆ, ಆ ಗರಿ ಮಾತ್ರ ಬತ್ತಾಯಿಲ್ಲ. ಆಯ್ಗಿ ಕೊಂಡಿ ಆಮೇಲೆ ಭಯ ಕುಡ್ಲು ಸೈಡಲ್ಲಿ ಇಡೋ. ಏಯ್ ನೋಡ, ಅಲ್ಲಿ ತುದಿ ಕುಯ್ಯದ. ಹಾಂ ಹಾಂ, ನೀನು ಹಳ್ಳಾಡ್ಸು ಅಂತ ಹೇಳಿಲ್ಲ, ಕಿತ್ತಾಕು ಅಂತ ಹೇಳಿದ್ದು. ಬಿದ್ದೋತು, ಗುಂಡು ಹೊಡೆದೋಗುತ್ತೆ. ಆಮೇಲೆ ಗುಂಡು ಬಾಸು. ಆಗಲ್ಲ ಸರ್, ರೊಟೇಟಲ್ಲಿ ತಿರ್ಗಕ್ಕೆ ಜಾಗ ಇಲ್ಲ. ಎಲ್ಲ ಎಣ್ಣೆ ಹತ್ಬಿಡ್ತಾ ಇದೆ. ಹತ್ತುಗ್ರು ಅದ್ರಲ್ಲಿ ಐತೆ, ಪಕ್ಕದ ಮರದಲ್ಲಿ ಐತೆ ರಾತ್ರಿ. ಏನ ಕೋಳಿ ಕಾಲ್ತೀನಿ ನಡುಗುತ್ತಂದು. ಹಾಂ, ಅಷ್ಟೊಂದು ಕೋಳಿ ಕಾಲು ತಿನ್ಬಿಟ್ರೆ ನಡ್ಗಾರ ಹಿಂಗೆ. ಹತ್ತುಗ್ರು ಗೊತ್ತವಣ. ಏನು ಸರ್? ಈಗ ಹೇಳ್ದಲ್ಲ ಯಾವುದು? ಇದೇನು ಆಗಲ್ಲ. ಇದೇ ಥೋ ಕುಡ್ಲು. ಮದತ್ತದ ಓರಿ ಆಡ್ದಂಗೆ ಆಡ್ತಿದಾರಲ್ಲ ಇಬ್ರು, ಯಾಕೆ? ಹೊಡೆದ್ಗಿಡ್ದೆ ಸುಮ್ನಿರಪ್ಪ. ಆಮೇಲೆ ನಮ್ಮೂರಿಗೆ ಬಂದು ಅದೇ ತಿನ್ಕೊಂಡು ಹೋಯ್ತಾನ ಆಮೇಲೆ ಗೌತಮಣ್ಣ. ಅಲ್ಲಿ ಗುದ್ದಿ ಕೆಲಸ ಮಾಡ್ತಾ ಇರ್ಲಿಲ್ವಾ ಅಲ್ಲಿ? ಹಾಂ ಹ್ಞೂ, ಇಲ್ಲಿ ಇವಾಗ ಇಲ್ಲಿ ಗುದ್ಲಿಲಿ ಕೆಲಸ ಮಾಡ್ತಾ ಇರಲಿಲ್ವಾ ಒಬ್ಬರೇ? ಹಾಂ, ನೋಡ್ಲಿವಾ ನೀವು? ಕುರಿದೆಲ್ಲ ನಮ್ಮ ಚಿಕ್ಕಪ್ಪರದು. ನೋಡು, ಒಂದೇ ಒಂದು ಎಳ್ನೀರು ನೇತಾಡ್ತೈತಿ. ಹಾಂ, ಇಲ್ಲ ಬೇರೆಯವ್ರದ್ದು. ನಮ್ಮ ಗೌತಮಣ್ಣ ಬೋರಲ್ಲಿ ನೀರೇ ನೋಡಿಲ್ಲ ಅನ್ನೋ ಥರ ಆಡ್ತಾವ್ರೆ. ಬಟ್ಟೆ ಬೇಯ್ಬಿಟ್ಟು ಕುತ್ಕೊಬಿಡುಗರು. ಏಕೆ? ಅಲ್ಲಿ ಕಲ್ ಮೇಲೆ ಕುತ್ಕೊಳ್ರಿ. ನಾವು ಹಂಗೆ ಮಾಡ್ತಿದ್ದೋ ಚಿಕ್ಕ ಮಕ್ಳಿದ್ದಾಗ. ಬೋರ್ ಆನ್ ಮಾಡ್ಬಿಟ್ಟು ಸರ್, ಬೆಳಿಗ್ಗೆ ಬಂದರೆ ಬೋರ್ ಆನ್ ಮಾಡ್ಬಿಟ್ಟು ಕುತ್ಕೊಂಡ್ಬಿಡ್ತಿದ್ವಿ ಕೆಳಗಡೆ. ಅದ್ಯಾಕೆ ತಿರುಗಿಸ್ತೀರಾ? ಯಾವುದು? ಅಲ್ಲಿ ಮೇಲ್ಗಡೆ ಅಲ್ಲಿ ಭತ್ತ ಗದ್ದೆ ಐತಲ್ಲ, ಹಾಂ, ಅದು ನಮ್ಮದೇ. ಅಲ್ಲಿಗೆ ಹೋಗುತ್ತೆ ಕಲೆಕ್ಷನ್.
ತಣ್ಣಗೈತೈತಲ್ಲ ಹಂಗೆ ಪ್ಯೂರ ಒಳಗಿಂದ ಬರ್ತದೆ ಐಸ್ ಬಂದ ಬರ್ತದೆ ನೀರು. ಆಫ್ ಮಾಡ್ಲಾ ನೀನು ಯಾಕೆ ಗುರಿ? ಅಯ್ಯಪ್ಪ ಸರಿಯಾಗಿ ಬಿದ್ದಿದ್ದೆ ಇವಾಗ ನಾನು. ರಾಗಿ ಹೊಲಕ್ಕೆ ಹೋಯ್ತದ ಇವಾಗ ಇದು? ಜೈ ಆಂಜನೇಯ ಎಣ್ಸ್ಕೊಂಡವ್ರು ನಮ್ಮ ಚಿಕ್ಕಪ್ಪ. ಅಷ್ಟೇ. ಎಷ್ಟು ಕಾಲಲ್ಲಿ ಹೊಡಿತೀಯ ಗುರು? ಒಂದು ಕಾಯಿ ಎಲ್ಲಿಗೆ ಬರ್ತಾ ಇದೆಯಾ? ಇಲ್ಲಿಂದ ಕಾಣಿಸೋದೇ ಇಲ್ಲ, ನೀನು ಅಲ್ಲೇ ಹೊಡಿಬೇಕು. ನನಗೆ ಇಕ್ಬಿಟ್ಟಿ ಆಮೇಲೆ. ಓಹೋ ಇದೇನು ಮೈಸೂರಿಗೆ ಹೋಯ್ತಾ ಅದೇ ಕಲ್ಲು? ಸಾರ್ ಹಂಗೆ ಹೇಳಕ್ಕೆ ಹೋಗ್ಬೇಡಿ. ವಾ ಕಿಲಾಡಿ ಗುರು 2 ಕಾಯಿ ಬೀಳಿಸ್ಬಿಟ್ಟ. ಕೊಬ್ಬರಿ ಇರುತ್ತೆ, ಕೊಬ್ಬರಿ ಅಂಗಡಿ ಉದುರಿಸ್ಬಿಟ್ಟ. ಸರ್ ಎತ್ಕೊಂಬನಿ ಅದನ್ನು ಕಲ್ಲಲ್ಲಿ ಹಿಂಗೆ ಹೊಡಿಬೇಕು ನೆಲಕ್ಕೆ ಕೊಟ್ಟರೆ ಬಾಯಿ ಬಿಡುತ್ತೆ ಗುರು. ಈ ಸೈಡ್ ಹೋಗಿ ಬೀಳಿಸ್ಬೇಕಾಯ್ತು ಗುರು. ಈ ಸೈಡ್ ಐತಲ್ಲ ಅದನ್ನೇ ಅದಕ್ಕೆ ಹೇಳಿದ್ದು. ಗೌತಮಣ್ಣ ನಾವು ಸ್ಕೂಲ್ ಡೇಸಲ್ಲಿ ಬರೀ ಇದೇ ತೀಟೆ ಕೆಲಸ ನಮ್ಮವು. ಒಳ್ಳೆಲ್ಲ ನಾನು ಕೇಳಿದ್ರೆ ನೀನು ಹಿಡ್ಕೊಬತ್ತಿದ್ದು ಅಲ್ಲಿ ಏನೋ ಕೆಡ್ತಾ ಇದ್ರಲ್ಲ, ಎಲ್ಲೋ ಅಲ್ಲಿ ಐತೆ. ಹಾಂ ಐತೆ. ಹ್ಞೂ ಗುರು. ನಾನು ಕಲ್ಲು ಹೊಡಿತೀನಿ, ಒಂದು ಹಾಕ್ಬಿಡು. ಬರೀ ಇಂಥ ತೀಟೆ ಕೆಲಸ ಹೇಳು. ಈಗ ಅದಕ್ಕೆ ಸರಿಯಾಗಿ ಬೀಳ್ತಾ ಇಲ್ಲ ಹೊಡ್ತಾ. ಅಯ್ಯೋ ರಿವರ್ಸ್ ಬಂದ್ಬಿಡ್ತದಪ್ಪ, ರಿವರ್ಸ್ ಬಂದ್ಬಿಡುತ್ತೆ. ಆಯ್ತಾ ಅಲ್ವಾ? ಗುರು ಕರೆಕ್ಟಾಗಿ ಗುಂಚಲೇ ಐತೆ ಗುರು. ಮುಚ್ಚಬೇಕಾ ಒಳಗಡೆ ಐತೆ? ಮುಚ್ಚಬೇಕಂದ್ರೆ ಬಾಯಿ ಹೋಗ್ಬಿಡ್ತದೆ ಅಂತ. ಕೊಬ್ಬರಿ ಅಲ್ವಾ ಸರ್, ಬಾಯಿ ಹೋಗ್ಬಿಡುತ್ತೆ. ನೀವು ಮೊದಲೇ ಸೊಟ್ಟ 1 2 ಅಯ್ಯೋಯಪ್ಪ 3 4 ಗೌತಮ್ ಅಲ್ಲಿ ಎಷ್ಟು ದೂರ ಓಡಾಗವ್ರೆ. ಇದು ಅದು ಗಟ್ಟಿ ಇದೆ, ಬೀಳ್ತಾ ಇಲ್ಲ. ಕೊಬ್ಬರಿ ಓಪನ್ ಮಾಡಿ ಮುಚ್ಕೊಡ್ಲಾ? ಕೂಡ್ಲು ಮುರಿದಾಕ್ಬಿಟ್ಟಿಯಪ್ಪ, ಚಿಕ್ಕ ಕೂಡ್ಲು ಮೊದಲೇ ಅದು. ನಮ್ಮಮ್ಮಿ ಬೈತೈತೆ ಆಮೇಲೆ. ಜೇಡ್ರ ಮೀಶೋ ಶರ್ಟ್ ಒಂದು ಗೊತ್ತಿದ್ರೆ ಅದು ಬತಾನೆ ಇರಲಿಲ್ಲ ಗುರು. ಅಲ್ಲಲ್ಲಿ ಸಿಗಿ ಗುರು ಗೊತ್ತಮ್ಮಣ್ಣ. ನಮ್ಮ ಮೈಕ್ಲಲ್ಲಿ ಅಲ್ಲೇ ಸಿಗದಾಗ್ತಾವಪ್ಪ. ಬಿಡಿಸ್ಬಿಟ್ಟು ಕೊಡ್ರಿ ಸುಮ್ಮನೆ, ಹಂಗೆ ಸಿಗಿತಾನೆ. ಬರೀ ಡವ್ಗಳೇ ಆಗೋಯ್ತು ಇದ್ರೊಳಗೆ ಬಂದ್ಬಿಟ್ಟೆ ಕಾಲದಿಂದ ನೀರು. ಗುರು ಮುಚ್ಕೊಡ್ತೀನಿ ಇರು ಗುರು, ಕೂಡ್ಲು ಮುರಿದಾಕ್ಬಿಟ್ಟು ಆಮೇಲೆ. ಕೈಗೆ ಹಾಕೊಂಡಿಯ ನೆಲಕ್ಕೆ ಮಡಿಕೊಂಡು ಕೆಚ್ಚು ತೀಟೆ ಕೆಲಸ ಮಾಡಬೇಡ. ಓಪನ್ ಮಾಡ್ರಿ ಬೇಗ ಅದನ್ನ ನೋಡೋಣ. ಹೊಡಿಗುರು, ಕಂಠ ಹೊಡಿಗುರು, ಸಾಕು. ಅದೇನು ಸಿಪ್ಪೆ ಹಾಕಿ ಬಿಡಿಸ್ತೀಯ, ಕಂಠ ಹೊಡಿಗುರು. ನೀ ಅದು ಓಪನ್ ಮಾಡ್ರೆ ಕೈಗೆ ಬರ್ತದೆ ಕೊಬ್ಬರಿಕಾಯಿ. ಹಾಂ ಏನು ಗೌತಮಣ್ಣ ಇವತ್ತೇನು ಹೊಡ್ಯಾಕೆ ಮಾಡೋಣ, ಏನು ಮಾಡಕ್ಕೆ ಮಾಡೋಣ? ಸಿಕ್ಬಿಡ್ತಲ್ಲ ಸರ್ ಕೊಬ್ಬರಿಕಾಯಿ. ಇಲ್ಲ ಇನ್ನೊಂದು ಸ್ವಲ್ಪ ಸುಂಡ್ಬೇಕಾಗಿತ್ತು ಲೈಟಾಗಿ. ಇಲ್ಲಿ ಮಹಾಪುರುಷ, ಭೂಮಿಗೊಬ್ಬನೇ ಮಹಾಪುರುಷ ಇವನು. ಅಲ್ಲಿ ಬಾಯಲ್ಲಿ ಸಿಗಿತಾವನೆ. ಗೊತ್ತಣ್ಣ. ಸಿಗಿ ಗುರು. ಇಷ್ಟಿಯಾ? ಮರದಲ್ಲೇ ಇರುತ್ತಲ್ವಾ, ಚೆನ್ನಾಗಿರುತ್ತೆ. ತೋರಿಸಿ ಅದ ಕ್ಲೋಸಪ್ಪಲ್ಲಿ. ಫುಲ್ ಸುಂಡೈತೆ ಗುರು ನೀರದು. ನೀರು ಹಿಂಗೆ ಬಿಟ್ಟಾಯ್ತಲ್ಲ.
ಮರದಲ್ಲೇ ಕೊಬ್ಬರಿ ಆಗ್ಬಿಟ್ಟಿದೆ. ಬಗ್ಗಿರ್ತಾರೆ ಇಲ್ಲಿ ಬಂದು ಸೋಂಬೇರಿ ಆಗ್ಬಿಟ್ಟಿರ್ತಾರೆ. ಇಲ್ಲ ನಮಗೆ ಕರ್ಕೊಂಡೋದ್ರೆ ಇರ್ತಾರೆ, ಕಟ್ ಮಾಡಿ ನೀಟಾಗಿ ಕೊಡ್ತಾ ತಿನ್ಕೊತೀನಿ ಅಷ್ಟೇ. ಹಿಂಗೆ ಸೋಂಬೇರಿ ಕೆಲಸ. ಕಟ್ ಮಾಡ್ಕೋತದಕ್ಕೆ ಗಪ ಗಪ ಅಂತ ತಿಂತಾವನೆ. ನಮ್ಮ ಭಯ್ಯ ಗದೆ ತಕ್ಕ ಕರ್ಕೊಬಂದು ಏನೋ ಕಿತ್ತಾಕ್ತೀನಿ ಉದುರಾಕ್ಸ್ತೀನಿ ಅಂದ್ಬಿಟ್ಟು ಕುಡ್ಲು ಬೇರೆ ಎತ್ಕೊ ಬಂದವ್ರೆ. ಏನು ಮಾಡಿಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ ಅವರು. ಹಾಂ ನೋಡಿ, ಹೆಂಡತಿ ಜೊತೆ ಜಗಳ ಮಾಡ್ಸವ್ರಂತೆ ನಮ್ಮ ಭಯ್ಯ. ಇನ್ನೇನಕ್ಕೂ ಪ್ರಯೋಜನ ಇಲ್ಲ, ಬರೀ ಈ ಥರ ಕೆಲಸಗಳೇ ಮಾಡೋದು. ಎಳ್ನೀರು ಕಿತ್ಕೊಡ್ತೀನಿ ಅಂತ ಗದೆ ತಕ್ಕ ಕರ್ಕೊಬಂದು ಏನೂ ಕೆಲಸ ಮಾಡಿಲ್ಲ. ನಡಿ ಆ ವಿಡಿಯೋ ಬಿಡ್ತೀನಿ ನಡಿ. ನೀನು ಹೇಳಿರೋದು ಮದುವೆ ಆಗಿಲ್ಲ ನಾನು ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದು ಏನೋ ಅದನ್ನೇ ರೆಕಾರ್ಡಿಂಗ್ ಬಿಡ್ತೀನಿ ಬಾ. ದೇಶಕ್ಕೆ ಗೊತ್ತಾಗುತ್ತೆ ಇವಾಗ. ಅದೇ ಎಲ್ಲರ ಭವಿಷ್ಯ ನನ್ನ ಕೈಲಿದೆ ಇವಾಗ. ಇವತ್ತು ಮಾಡಿರೋ ನೀವು ತೀಟೆ ಕೆಲಸಗಳೆಲ್ಲ ಬಿಡ್ತೀನಿ ನಾಳೆ. ಪಾಪ ನಮ್ಮ ಹುಡುಗ ಮದುವೆ ಆಗಿ ಹಾಳಾಗೋದ. ಮೂಗ್ದಾರ ಸುಮ್ಮನೆ ಹೇಳಿದ್ಕೆ ಹಾಲೆ ನೋಡಿ ಹೆಂಗ್ ಕತೆ ಆಯಿತು. ಬರ್ತೀನಿ ಎಷ್ಟೊತ್ತನಾಗ್ಲಿ ನಿಜ ಬರ್ತೀನಿ. ಬಾಯಿಗೆ ಬಂದಂಗೆ ಬೈತಾಳೆ ಮನೆಗೆ ಬಿಟ್ಬಿಡಿ. ನಾವೇ ಸುಮ್ಮನೆ ಇದೀವಿ. ನಮ್ಗೇನು ಕೆಲಸ ಇಲ್ಲ, ನನಗೇನು ಹೆಂಡ್ತಿಲ್ಲ, ಇವ್ರಿಗೆ ಹೆಂಡ್ತಿಲ್ಲ, ಇವನಿಗೆ ಲವರ್ ಇಲ್ಲ. ಏನು ಮಾಡ್ಲಿ ಹೇಳು? ನೀನೆಲ್ಲೋ ನಾನಲ್ಲೇ. ಲಗೇಜ್ ಎಲ್ಲ ಲಗೇಜ್ ಬತ್ತಾ ತಗೊಬತ್ತೀವಿ ನಾವು. ಜಾಸ್ತಿ ಆಯ್ತು ನಿಂದು. ಏನದು ಏನು ಹೇಳು? ಗಾಡೀಲಿ ಒಂದು ಸೆಕೆ ಒಂದು ಗುರು ಉಸಿರು ಕಟ್ದಂಗೆ ಆಯ್ತೈತೆ ಗಾಡಿ. ಇಲ್ಲಿ ಒಳಗಡೆ ಬ್ಯಾಗ್ಗಳಪ್ಪ ತಂದಿಂತ ಗಾಡೀಲಿ ಬ್ಯಾಗ್ಗಳಿಗೆ ಉಸಿರು ಕಟ್ಬಿಡ್ಬೇಕು. ಹೊಸ ತಗೊಳ್ಳೋದು ಸಿಪ್ ಗಿಫ್ಟು. ಬ್ಯಾಗ್ಗಳಿಗೆ ಉಸಿರು ಕಟ್ಬಿಡ್ಬೇಕು. ಆ ರೇಂಜಿಗೆ ತುಂಬಿದ್ದೀನಿ. ಹ್ಞೂ ಹತ್ರಿ ನೋಡು ಅದು ಹೆಂಗೆ ಹತ್ತಿರ ಇವಾಗ ಭಯ. ಹೋಗಿ ಜಾಗ ಹಿಡ್ಕೊಳ್ಳಿ. ನೀನು ಸೆಂಟ್ರಿಗೆ ಹತ್ತು, ನೀನು ದಡಿಯ ನೀನು ಲೆಫ್ಟ್ ಸೈಡ್ ಕೂತ್ಕೊಂಡ್ರೆ ಆಗಲ್ತು. ಜೈ ಶ್ರೀರಾಮ್ ಸರ್ ಬ್ಯಾಗು ಶ್ರೀಕಾಂತ್ ಡೋರ್ ಕೂತಿಲ್ಲ. ಯಪ್ಪ ನನ್ನ ಗಾಡಿ ಫುಲ್ಲು ಅಮ್ಮಕ್ಬಿಟ್ಟೈತೆ ಕೆಳಗಡೆ. ಫುಲ್ಲು ಲೋಡಾಗೈತೆ ಗಾಡಿ. ಹಾಂ ಏನ ಓ ಗುರು ಕುಡ್ಲು ಕೊಡು. ಗುರು ಲೈಟ್ ಆಫ್ ಮಾಡು ಡ್ಯಾಶ್ ಬೋರ್ಡ್ದು. ನಾನು ಬೇರೆ ಕೂಡ್ಲು ಗದ್ದೆ ಹತ್ರ ತಗೊಂಡೋಗಿದ್ದು ಹಂಗೆ ಮರ್ತಕೊಂಡ್ಬಿಟ್ಟಿದ್ದೀನಿ. ನಾವೊಮ್ಮೆ ಬೈದಾಕ್ಬಿಡ್ತಿದ್ದೀವಿ. ಕೂಡ್ಲು ತಗೊಂಡೋಗ್ಬಿಟ್ರೆ ಕೂಡ್ಲು ಕೊಟ್ಬಿಟ್ಟು ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರು. ಆಂಧ್ರ ಬರ್ತಾ ಹೊಟ್ಟೆ ಹಸಿತಾಯಿತು ಅಂತ ಗೆಜ್ಲಿಗೆರೆ ಹತ್ರ ಸೈಡ್ಗೆ ಹಾಕಿದ್ವಿ. ನೋಡಿದ್ರೆ ಚಾಕ್ನ ಸೆಂಟ್ರ್ ಕಾಣಿಸ್ತು. ಕಲಸಿ ಪಳ್ಳದ ಚಾಕ್ನ ಸೆಂಟ್ರ್ ಅಂತೆ. ನೋಡೋಣ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಬಂದಿದ್ದೀವಿ. ಚಾಕ್ನ ಸ್ಮೆಲ್ಲು ಹಂಗೆ ರೋಡ್ಗಂತ ಬರ್ತಾಯಿತ್ತು. ಸೊ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇನ್ನೂ ಫ್ರೆಶ್ಶಾಗಿ ಹಾಕ್ತಾಯಿದ್ದಾರೆ. ಸ್ಮೆಲ್ ಮಾತ್ರ ಸಾಕಾಗಿದೆ. ಟೇಸ್ಟ್ ಹೆಂಗಿದೆ ಅಂತ ನೋಡ್ಬೇಕು ಇವಾಗ. ಕಲಸಿ ಪಳ್ಳದ ಚಾಕ್ನ ತಿಂದ್ಕೊಂಡು ಹೋಟ್ಲಿಗೆ ಬಂದ್ವಿ. ಹೊಟ್ಟೆ ತುಂಬ ಊಟ ಮಾಡಿ ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.